ಭಾಷೆಯ ಸೊಬಗು. ಕ, ಚ, ಟ, ತ, ಪ ಇವು ಅಲ್ಪ ಪ್ರಾಣಾಕ್ಷರ. ಗ, ಚ, ಟ, ದ, ಪ ಇವು ಮಹಾಪ್ರಾಣಾಕ್ಷರ. ಭೂತಾಯಿ ಎಂದರೆ ಭೂಮಿ ತಾಯಿ. ತಾಯಿ ಎಂದರೆ ಒಂದು ಬಗೆಯ ಮೀನು. ಆಧರಿಸಿ ಎಂದರೆ ಆಧಾರ ಮಾಡಿಕೊಂಡು. ಆಧರಿಸಿ ಎಂದರೆ ಗೌರವಿಸಿ. ಚಿನ್ನ ಅಂದರೆ ತುಂಡಾದ, ಕತ್ತರಿಸಿದ, ಮನೆಗೊಂಡ. ಚಿನ್ನ ಎಂದರೆ ಸುವರ್ಣ, ಬೆಲೆಬಾಳು, ಹಳದಿ ಲೋಹ. ಓಕೆ, ರೈತನಿಗೆ ಭೂತಾಯಿಯೇ ದೇವರು. ಬೆಸ್ತನು ಹಿಡಿದ ಮೀನುಗಳಲ್ಲಿ ಭೂತಾಯಿಯದೇ ದೊಡ್ಡ ಪಾಲು. ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿ ಹಲವು ನಾಟಕಗಳು ಬಂದವು. ಅತಿಥಿ ಆಧರಿಸಿ ಉಪಚರಿಸುವುದು ನಮ್ಮ ಸಂಸ್ಕೃತಿ. ಹೀಗೆ ಒಂದೊಂದು ಶಬ್ದಕ್ಕೆ ನಾವು ಅದನ್ನು ಉಚ್ಚಾರಣೆ ಮಾಡುವಾಗ ಒಂದೇ ಥರ ಇರ್ತದೆ, ಅದರ ಬರೆಯೋದು ಬೇರೆ ರೀತಿ, ಅದರ ಅರ್ಥವೂ ಬೇರೆ ರೀತಿ ಇರ್ತದೆ. ಓಕೆ, ನೆಕ್ಸ್ಟ್ ಒಂದು ಕ್ರಿಯಾಪದದ ಬಗ್ಗೆ ತಿಳಿಯೋಣ. ಕ್ರಿಯಾಪದದ ಮೂಲ ರೂಪ ಡ್ಯಾಶ್. ಕ್ರಿಯಾಪದದ ಮೂಲ ರೂಪ ಧಾತು. ಇವುಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳಿವೆ. ಸಕರ್ಮಕ ಅಂದರೆ ಕೊಡು, ಬಿಡು, ಉಣ್ಣು, ಉಜ್ಜು, ತಿದ್ದು, ಮುಜ್ಜು. ಅಕರ್ಮಕ ಅಂದರೆ ಮಲಗು, ಓಡು, ಬದುಕು, ಹೋಗು, ನಾಚು ಇತ್ಯಾದಿ. ಕರ್ತರಿ ಪ್ರಯೋಗ. ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕ ಸೇರಿ ಒಂದು ಪೂರ್ಣ ವಾಕ್ಯವಾದಾಗ ಕರ್ತರಿ ಪ್ರಯೋಗ. ಏನೆಲ್ಲ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯ. ಕರ್ತರಿ ಪ್ರಯೋಗ ಅಂತ ಹೇಳಿದರೆ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯವಾದಾಗ ಅದು ಕರ್ತರಿ ಪ್ರಯೋಗ. ಓಕೆ, ಭೀಮನು ಅನ್ನವನ್ನು ಉಂಡನು. ಕರ್ಮಣಿ ಪ್ರಯೋಗ ಅಂದರೆ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗ. ಹೀಗೆ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಅದು ಕರ್ಮಣಿ ಪ್ರಯೋಗ ವಾಕ್ಯವಾಗುತ್ತೆ. ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು, ಅದು ಕರ್ಮಣಿ ಪ್ರಯೋಗ. ಅರ್ಥರೂಪದ ಕ್ರಿಯಾಪದಗಳು. ಅರ್ಥರೂಪದ ಕ್ರಿಯಾಪದಗಳಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಕ್ರಿಯಾಪದಗಳು 3 ಇದೆ. ವಿದ್ಯಾರ್ಥಕ ಕ್ರಿಯಾಪದ ಅಂತ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆ ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿದ ವಿದ್ಯಾರ್ಥಕ ಕ್ರಿಯಾಪದ. ಹೀಗೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆ ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ವಿದ್ಯಾರ್ಥಕ ಕ್ರಿಯಾಪದ. ಓಕೆ, ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ನೋಡಿ. ಪ್ರಥಮ ಪುಲ್ಲಿಂಗದಲ್ಲಿ ಮಾಡಲಿ, ಬಹುವಚನದಲ್ಲಿ ಮಾಡಲಿ. ಹಾಗೆಯೇ ಸ್ತ್ರೀಲಿಂಗದಲ್ಲಿ ಮಾಡಲಿ, ಬಹುವಚನದಲ್ಲಿ ಮಾಡಲಿ. ನಪುಂಸಕಲಿಂಗದಲ್ಲಿ ಮಾಡಲಿ, ಬಹುವಚನದಲ್ಲಿ ಮಾಡಲಿ. ಇಲ್ಲಿ ನೋಡಿ ಮಧ್ಯಮ ಪುರುಷರಲ್ಲಿ ಪುರುಷಾರ್ಥ ಪುಲ್ಲಿಂಗ ಆದರೂ ಸ್ತ್ರೀಲಿಂಗ ಆದರೂ ನಪುಂಸಕಲಿಂಗದಲ್ಲಿ ಮಾಡು ಅಂತ ಏಕವಚನ ಹೇಳ್ತಾರೆ. ಆದರೆ ಬಹುವಚನದಲ್ಲಿ ಮಾಡಿ ಅಥವಾ ಮಾಡಿರಿ, ಮಾಡಿ ಅಂತೇಳಿ ಪುಲ್ಲಿಂಗ ಮಾಡಿರಿ ಅಂತೇಳಿ ಹೇಳ್ತಾರೆ. ಓಕೆ, ಉತ್ತಮ ಪುರುಷದಲ್ಲಿ ಮಾಡುವೆ ಅಂತೇಳಿ ಏಕವಚನ, ಬಹುವಚನದಲ್ಲಿ ಮಾಡುವ, ಮಾಡೋಣ ಅಂತೇಳಿ ಬಹುವಚನದಲ್ಲಿ. ಓಕೆ, ನಿಷೇಧಾರ್ಥಕ ಕ್ರಿಯಾಪದ. ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ನಿಷೇಧಾರ್ಥಕ ಕ್ರಿಯಾಪದ. ಅದರಲ್ಲಿ ಮಾಡು ಅಂತೇಳಿ ನೋಡಿ, ಪ್ರಥಮ ಪುರುಷರಲ್ಲಿ ಮಾಡನು ಅಂತೇಳಿ ಏಕವಚನ, ಮಾಡರು ಅಂತೇಳಿದು ಬಹುವಚನ. ಸ್ತ್ರೀಲಿಂಗದಲ್ಲಿ ಮಾಡಲು ಅಂತೇಳಿದ ಏಕವಚನ, ಮಾಡರು ಎಂಬುದು ಬಹುವಚನ. ಅದೇ ಥರ ನಪುಂಸಕಲಿಂಗದಲ್ಲಿ ಮಾಡದು ಏಕವಚನ, ಮಾಡವು ಬಹುವಚನ. ಮಧ್ಯಮ ಪುರುಷದಲ್ಲಿ ಮಾಡೆ ಏಕವಚನ, ಮಾಡರಿ ಬಹುವಚನ. ಉತ್ತಮ ಪುರುಷದಲ್ಲಿ ಮಧ್ಯಮ ಪುರುಷದಲ್ಲಿ ನೋಡಿ ಮಾಡೆ ಎಂಬುದು ಏಕವಚನ, ಮಾಡರಿ ಎಂಬುದು ಬಹುವಚನ. ಉತ್ತಮ ಪುರುಷದಲ್ಲಿ ಮಾಡೇನು ಎಂಬುದು ಏಕವಚನ, ಮಾಡೇವು ಎಂಬುದು ಬಹುವಚನ. ಸಂಭವನಾರ್ಥಕ ಕ್ರಿಯಾಪದ. ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ಎಂಬ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಸಂಭವನಾರ್ಥಕ ಕ್ರಿಯಾಪದ. ಹೇಗೆ ನೋಡಿ, ಪ್ರಥಮ ಪುರುಷದಲ್ಲಿ ಮಾಡಿಯಾನು ಏಕವಚನ, ಮಾಡಿಯಾರು ಬಹುವಚನ. ಮಾಡಿಯಾಳು ಏಕವಚನ, ಮಾಡಿಯಾರು ಬಹುವಚನ. ನಪುಂಸಕಲಿಂಗದಲ್ಲಿ ಮಾಡಿತು ಏಕವಚನ, ಮಾಡಿಯವು ಬಹುವಚನ. ಮಧ್ಯಮ ಪುರುಷದಲ್ಲಿ ಮಾಡಿಯೇ ಏಕವಚನ, ಮಾಡಿರಿ ಬಹುವಚನ. ಉತ್ತಮ ಪುರುಷದಲ್ಲಿ ಮಾಡೇನು ಏಕವಚನ, ಮಾಡೇವು ಬಹುವಚನ. ಈ ಥರ ವಿಭಕ್ತಿ ಪ್ರತ್ಯಯ ನೋಡಿ. ಭೀಮನು ತನ್ನ ಬಲಗಾಲಿಂದ ಚೆಂಡನ್ನು ಒದೆದನು. ಈ ವಾಕ್ಯದಲ್ಲಿ ಭೀಮ, ತಾನು, ಬಲಗಾಲು, ಚೆಂಡು ಎಂಬ ಪದ ನಾಮ ಪ್ರಕೃತಿಗಳಾಗಿವೆ. ಈ ನಾಮ ಪ್ರಕೃತಿಯನ್ನು ಮಾತ್ರ ಹೇಳಿ ಒದೆದನು ಎಂಬ ಕ್ರಿಯಾಪದವನ್ನು ಹೇಳಿದರೆ ಅರ್ಥ ಸ್ಪಷ್ಟವಾಗುವುದಿಲ್ಲ. ಭೀಮ, ತಾನು, ಬಲಗಾಲು, ಚೆಂಡು, ಒದೆದನು ಎಂದು ಹೇಳಿದರೆ ಈ ಎಲ್ಲ ನಾಮ ಪ್ರಕೃತಿಗಳಿಗೆ ಕಾರಕರ್ಥಕ್ಕೆ ಅನುಗುಣವಾಗಿ ಪ್ರತ್ಯಯವನ್ನು ಸೇರಿಸಿದಾಗ ವಾಕ್ಯವು ಅರ್ಥಪೂರ್ಣವಾಗಿದೆ. ಭೀಮ ಎಂಬ ಪದಕ್ಕೆ ಕರ್ತೃರ್ಥಕ್ಕೆ ಉ ಎಂಬ ಪ್ರತ್ಯಯವನ್ನು, ತಾನು ಎಂಬ ಸರ್ವನಾಮಕ್ಕೆ ಸಂಭವನಾರ್ಥಕದಲ್ಲಿ ಆ ಎಂಬ ಪ್ರತ್ಯಯವನ್ನು, ಚೆಂಡು ಎಂಬ ಪದಕ್ಕೆ ಕರ್ಮಾರ್ಥದಲ್ಲಿ ಅನ್ನು ಎಂಬ ಪ್ರತ್ಯಯವನ್ನು, ಬಲಗಾಲು ಎಂಬ ಪದಕ್ಕೆ ಕರಣಾರ್ಥದಲ್ಲಿ ಇಂದ ಎಂಬ ಪ್ರತ್ಯಯವನ್ನು ಸೇರಿಸಿ ಒದ್ದನು ಎಂಬ ಕ್ರಿಯಾಪದವನ್ನು ಸೇರಿಸಿದಾಗ ಭೀಮನು
ತನ್ನ ಬಲಗಾಲಿಂದ ಚೆಂಡನ್ನು ಒದೆದನು ಎಂಬ ಅರ್ಥಪೂರ್ಣ ವಾಕ್ಯ ರಚನೆ ಆಗ್ತದೆ. ಕಾರಕ ಅಂತಲೇ ಕ್ರಿಯೆಗೆ ಸಹಾಯಕವಾಗುವುದನ್ನೇ ಕಾರಕ ಎನ್ನುತ್ತಾರೆ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಅಧಿಕರಣಿ ಇದೆಲ್ಲ ಕಾರಕಾರ್ಥಗಳು ಹೊಂದಿರುವ ಪ್ರತ್ಯಯವೇ ವಿಭಕ್ತಿ ಪ್ರತ್ಯಯಗಳು. ಈ ಭಕ್ತಿ ಪ್ರತ್ಯಯಗಳು ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ 2 ರೂಪದಲ್ಲಿ ಇರ್ತದೆ. ನೋಡಿ, ವಿಭಕ್ತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಅಲ್ಲಿ ಕಾರಣಾರ್ಥ, ಕರ್ತೃರ್ಥ. ಹೊಸಗನ್ನಡದಲ್ಲಿ ಹೂ ಅಂತ ಹೇಳ್ತಾರೆ, ಸಾವಿತ್ರಿಯು. ಹಳೆಗನ್ನಡದಲ್ಲಿ ಮು, ಸಾವಿತ್ರಿಯುಂ ಆಗಿರ್ತಾರೆ. ದ್ವಿತೀಯದಲ್ಲಿ ಕರ್ಮಾರ್ಥ, ಕರ್ಕರ್ತ. ಅನ್ನು ಎಂಬುದು ಹೊಸಗನ್ನಡದಲ್ಲಿ, ಎಂಬುದು ಹಳೆಗನ್ನಡದಲ್ಲಿ. ನೋಡಿ, ಸಾವಿತ್ರಿಯನ್ನು, ಸಾವಿತ್ರಿಯಂ. ತೃತೀಯದಲ್ಲಿ ಕರ್ಕರ್ತ, ಇಂದ, ಸಾವಿತ್ರಿಯಿಂದ, ಸಾವಿತ್ರಿಯಿಂ. ಹಾಗೆ ಚತುರ್ಥಿಯಲ್ಲಿ ಸಂಪ್ರದಾನ, ಗೆ, ಇಗೆ, ಕೆ, ಸಾವಿತ್ರಿಗೆ, ಸಾವಿತ್ರಿಯಿಂ, ಗೆ. ಪಂಚಮಿಯಲ್ಲಿ ಅಪದಾನ, ದಶೆಯಿಂದ, ಸಾವಿತ್ರಿಯ ದಶೆಯಿಂದ. ಅತ್ತಣಿಂ ಅಂತ ಹೇಳಿ ಹಳೆಗನ್ನಡದಲ್ಲಿ ಹೇಳ್ತಾರೆ, ಸಾವಿತ್ರಿ ಅತ್ತಣಿಂ. ಷಷ್ಠಿಯಲ್ಲಿ ಸಂಬಂಧ, ಸಾವಿತ್ರಿಯ. ಹಾಗೆ ಸಪ್ತಮಿಯಲ್ಲಿ ಅಧಿಕರಣ, ಅಲ್ಲಿ, ಸಾವಿತ್ರಿಯಲ್. ಹಳೆಗನ್ನಡದಲ್ಲಿ ಸಾವಿತ್ರಿಯೊಳ್, ಎಂಬುದು. ವಿಭಕ್ತಿ ಪಲ್ಲಟ ಮಾಡೋದು. ನಾವು ಮಾತ್ರ ನೋಡುವಾಗ ಪ್ರಕೃತಿಗೆ ಯಾವ ವಿಭಕ್ತಿ ಪ್ರತ್ಯಯವನ್ನು ಬಳಸಬೇಕು ಅದನ್ನು ಬಳಸದೆ ಬೇರೆ ವಿಭಕ್ತಿಯ ಪ್ರತ್ಯಯವನ್ನು ಬಳಸಿ ಮಾತನಾಡುವುದು. ಪ್ರತ್ಯಯಗಳ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯ ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಎನ್ನುತ್ತಾರೆ. ಹೇಗೆ ಹೇಳ್ತಾರೆ? ವಿಭಕ್ತಿ ಪ್ರತ್ಯಯ ಬಳಸುವಾಗ ಅರ್ಥ ವ್ಯತ್ಯಾಸವಾಗಬಾರದು. ಓಕೆ, ನೋಡಿ, ದ್ವಿತೀಯ ಬದಲಿಗೆ ಚತುರ್ಥಿಯನ್ನು ಬಳಸುವಾಗ ನೋಡಿ, ಊರನ್ನು ಸೇರಿದನು ಅಂತ ಹೇಳುವಾಗ ಊರನ್ನು ಅಂತೇಳಿ ದ್ವಿತೀಯ ಆಯಿತು. ಊರಿಗೆ ಸೇರಿದನು ಅಲ್ಲಿ ಚತುರ್ಥಿ ವಿಭಕ್ತಿ ಗೆ ಬಂತು. ಬೆಟ್ಟವನ್ನು ಹತ್ತಿದನು, ಅನ್ನು ಎಂಬುದು ದ್ವಿತೀಯ ವಿಭಕ್ತಿ ಆಯಿತು. ಬೆಟ್ಟಕ್ಕೆ ಹತ್ತಿದನು ಅಲ್ಲಿ ಚತುರ್ಥಿ ಬಂತು. ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿ. ಮರದ ದಶೆಯಿಂದ ಹಣ್ಣು ಬಿತ್ತು, ಮರದಿಂದ ಹಣ್ಣು ಬಿತ್ತು. ಕೌರವನ ದಶೆಯಿಂದ ಕೇಡಾಯಿತು, ಕೌರವನಿಂದ ಕೇಡಾಯಿತು. ಹೀಗೆ ಪಂಚಮಿಯ ಬದಲಿಗೆ ಚತುರ್ಥಿ. ನಮ್ಮ ಚಿಕ್ಕಪ್ಪ, ನಮಗೆ ಚಿಕ್ಕಪ್ಪ. ಆಯುಧ್ಯ ರಾಜ ನೋಡಿ, ನಮ್ಮ ಚಿಕ್ಕಪ್ಪ ಅದು ಷಷ್ಠಿ. ನಮ್ಮ ಅದು ನಮಗೆ ಚಿಕ್ಕಪ್ಪ, ನಮಗೆ ಗೆ ಆಯಿತು. ಓಕೆ, ಆಯುಧ್ಯ ರಾಜ, ಆಯುಧ್ಯಗೆ ರಾಜ. ಪತ್ರಲೇಖನ ಬಗ್ಗೆ ತಿಳಿಯೋಣ. ಪತ್ರಲೇಖನ ನೋಡಿ, ನಿಮ್ಮ ಬೀದಿಗೆ ದಾರಿದೀಪ ಹಾಕಿಸುವಂತೇಳಿ ಒಂದು ಪತ್ರಲೇಖನ ಬರೆಯುವುದು. ಯಾವ ಥರ ಅಂತ ಹೇಳಿ ನೋಡಿ, ಫಸ್ಟ್ ದಿನಾಂಕ ಬರೀಬೇಕು ಬಲ ಸೈಡಲ್ಲಿ. ಅದನ್ನ ಎಡ ಸೈಡಲ್ಲಿ ಇವರಿಂದ, ಯಾರಿಂದ ಯಾರ ಅಡ್ರೆಸ್ಸು ಅದನ್ನು ಹಾಕಬೇಕು. ನೆಕ್ಸ್ಟ್ ಇವರಿಗೆ, ಯಾರಿಗೆ ಬರೆಯೋದು? ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕಚೇರಿ, ನಮ್ಮ ಯಾವ ತಾಲೂಕು ಮತ್ತು ನಮ್ಮ ಜಿಲ್ಲೆಯನ್ನು ಬರೆಯಬೇಕು. ನೆಕ್ಸ್ಟ್ ಮಾನ್ಯರೇ ಮತ್ತು ವಿಷಯ ಬರೀಬೇಕು. ಬೀದಿ ದೀಪ ಅಳವಡಿಸುವಂತೆ ಕೋರಿ ಮನವಿ. ಮತ್ತು ನೋಡಿ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಪ್ರತಿದಿನ 106 ಮಂದಿ ಸಂಚರಿಸುತ್ತಾರೆ. ಈ ರಸ್ತೆ ನಿರ್ಮಾಣಗೊಂಡು ಈಗಾಗಲೇ 15 ವರ್ಷ. ಈ ಡ್ಯಾಶ್ ಗ್ರಾಮದಲ್ಲಿ ಸುಮಾರು 70 ಮನೆಗಳಿಗೆ ಹೋಗಲು ಈ ರಸ್ತೆ ಪ್ರಮುಖ. ಆದರೆ ರಸ್ತೆ ಹೊಂಡಮಯವಾಗಿರೋದ್ರಿಂದ ಹಾಗೂ ಕಾಡಿನ ಮಧ್ಯೆ ಹಾದು ಹೋಗುವುದರಿಂದ ರಾತ್ರಿ ಹೊತ್ತಲ್ಲಿ ಸಂಚಾರಕ್ಕೆ ತುಂಬ ತೊಂದರೆ ಆದುದರಿಂದ ಗ್ರಾಮ ಪಂಚಾಯತ್ ವತಿಯಿಂದ ದಾರಿದೀಪ ಹಾಕಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ. ಓಕೆ, ನೆಕ್ಸ್ಟ್ ವಂದನೆಗಳೊಂದಿಗೆ ನೆಕ್ಸ್ಟ್ ಬಲ ಸೈಡಲ್ಲಿ ಇಂತಿ ನಮ್ಮ ವಿಶ್ವಾಸಿ ಮತ್ತು ಸಹಿ ಹಾಕಬೇಕು. ಓಕೆ, ಈ ಥರ ಪತ್ರಲೇಖನ ಬರೆಯಬೇಕು. ನೆಕ್ಸ್ಟ್ ವ್ಯವಹಾರಿಕ ಪತ್ರ ಬರೆಯುವುದೇ ನೋಡಿ. ಮತ್ತೊಂದು ಕನ್ನಡ ನಿಘಂಟು ಬಗ್ಗೆ 10 ಪ್ರತಿಯನ್ನು ಕಳಿಸಿಕೊಡುವಂತೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗೆ ಬರೆಯುವುದೇ ನೋಡಿ. ಫಸ್ಟ್ ಎಲ್ಲದರಲ್ಲಿ ದಿನಾಂಕ ಹಾಕಬೇಕು ಬಲ ಸೈಡು. ಮತ್ತು ಇವರಿಂದ ಬರೀಬೇಕು ನಮ್ಮ ಅಡ್ರೆಸ್ಸು. ಮತ್ತು ಇವರಿಗೆ ಯಾರಿಗಿಂತ ಮಾನ್ಯ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ತು, ಚಾಮರಾಜಪೇಟೆ, ಬ್ಯಾಂಗ್ಳೂರು. ಓಕೆ, ನೆಕ್ಸ್ಟ್ ಮಾನ್ಯರೇ. ನೆಕ್ಸ್ಟ್ ವಿಷಯ ಪರಿಷತ್ತಿನ ಪ್ರಕಟಣೆಯಿಂದ ಕನ್ನಡ ನಿಘಂಟು 10 ಪ್ರತಿಯನ್ನು ಕಳಿಸಿಕೊಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷತ್ತು ಪ್ರಕಟಿಸಿರುವ ಕನ್ನಡ ನಿಘಂಟಿನ 10 ಪ್ರತಿಗಳು ನನಗೆ ಮತ್ತು ನನ್ನ ಗೆಳತಿಯರಿಗೆ ಬೇಕಾಗಿದೆ. ದಯಮಾಡಿ 10 ಪ್ರತಿಯನ್ನು ನನ್ನ ವಿಳಾಸಕ್ಕೆ ಕಳಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಈ ಬಗ್ಗೆ 500 ರೂಪಾಯಿಗಳ ಬ್ಯಾಂಕ್ ಹುಂಡಿಯನ್ನು ಮುಖಂಡ ರೂಪದಲ್ಲಿ ಈ ಪತ್ರದ ಜೊತೆಗೆ ಇರಿಸಿದ್ದೇನೆ. ನೆಕ್ಸ್ಟ್ ವಂದನೆಗಳಿಗೆ ಇಂತಿ ನಮ್ಮ ನಂಬುಗೆಯ ಈ ಥರ ಪತ್ರ ಬರೆಯಬೇಕು. ಓಕೆ.